ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ತಮ್ಮ ನಿನ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನೀನು ಅವನ್ನ ಅಷ್ಟೇ ಇಷ್ಟಪಡ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡು, ನೀನು ನನ್ನ ಹತ್ರ ಮಾತಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅಜಯ್ ಹತ್ರ ಮಾತ್ರ ಮನ್ಸು ಬಿಚ್ಚಿ ಮಾತಾಡಲೇಬೇಕು. ಅವನು ಜಾಸ್ತಿ ಸ್ನೇಹಿತರನ್ನ ಮಾಡ್ಕೊಳ್ಳೋದು, ಹೊರಗಡೆ ತಿರ್ಗಾಡೋದು, ಈ ಥರದ್ದು ಏನೇನೂ ಇಲ್ಲ. ಮದ್ವೆ ಆದ್ಮೇಲೆ ನೀನೇ ಅವನ ಸ್ನೇಹಿತೆ, ಪ್ರಿಯತಮೆ, ಗರ್ಲ್ ಫ್ರೆಂಡ್, ಹೆಂಡತಿ ಎಲ್ಲ. ನನ್ನ ತಮ್ಮನ್ನ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ನಾನು ಬೆಂಗಳೂರಲ್ಲಿ ಇರ್ತೀನಿ. ಅವನು ನನ್ನ ಹತ್ರ ಏನು ಮನ್ಸು ಬಿಚ್ಚಿ ಹೇಳ್ಕೊಳಲ್ಲ. ನೀನು ಅವನಿಗೆ ಬರೀ ಹೆಂಡತಿಯಾಗಷ್ಟೇ ಅಲ್ಲ, ಅವನಿಗೆ ಒಳ್ಳೆ ಸ್ನೇಹಿತೆಯಾಗಿರ್ಬೇಕು. ಗಂಡ ಹೆಂಡತಿ ಅಂದ್ರೆ ಹೀಗೆ ಮುಖ ಸಪ್ಪು ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಗಂಡನ ಮುಖ ನೋಡಿದ ತಕ್ಷಣ ನಗು ಅನ್ನೋ ಹೂವು ನಿನ್ ಮುಖದಲ್ಲಿ ಅರಳಬೇಕು. ಗಂಡ ಹೆಂಡತಿ ಸಂಬಂಧ ಅಂದ್ರೆ ನಮ್ ದೇಹದಲ್ಲಿ ಅರ್ಧ ಭಾಗ ಕೊಡೋದು. ನನ್ನ ತಮ್ಮ ಈಗಾಗ್ಲೇ ಅವನ ದೇಹದಲ್ಲಿ ನಿಂಗೆ ಅರ್ಧ ಭಾಗ ಕೊಟ್ಟಿದ್ದಾನೆ. ಅವನ ಪ್ರೀತಿಗೆ ನ್ಯಾಯ ಒದಗಿಸೋದು ಈಗ ನಿನ್ ಕೈಲಿದೆ. ನೀವೇನು ಯೋಚನೆ ಮಾಡಬೇಡಿ. ಅಕ್ಕಂಗೂ ಅಜಯ್ ಭಾವ ಅಂದ್ರೆ ತುಂಬಾ ಪ್ರೀತಿ. ಅಕ್ಕ ನಮ್ಮ ಮುಂದೆ ಮಾತ್ರ ಮಾತಾಡಲ್ಲ, ಒಬ್ಳೆ ಇದ್ದಾಗ ನೀವ್ ನೋಡ್ಬೇಕು ಎಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾಳೆ ಗೊತ್ತಾ? ಹೌದಾ? ನಿಜನಾ? ಹೌದಮ್ಮ, ನಾನೇ ನನ್ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಒಂದ್ಸಲ ಅಕ್ಕ ನಿನ್ನ ಮಾತಾಡ್ತಿರೋದು ಅಂತ ನನಗೆ ಡೌಟ್ ಆಯ್ತು. ನನ್ ಮುಂದೆನೆ ಒಂದಿನ ಕಾಲ್ ಪಿಕ್ ಮಾಡಿದ್ಲಮ್ಮ. ಛೇ, ಅವತ್ ನೀನು ಇರ್ಬೇಕಿತ್ತು. ತುಂಬಾ ಖುಷಿ ಪಡ್ತಿದ್ದೆ. ಏನೋ ಇಬ್ರು ಚೆನ್ನಾಗಿರ್ಲಿ ಅಂತಾನೆ ನಾನು ಬಯಸೋದು. ನೀನ್ ಯಾರ ಹತ್ರನಾದ್ರೂ ಮುಖ ಸಿಂಟ್ರಿಸ್ಕೊ, ನನ್ಗೇನ್ ಬೇಜಾರಿಲ್ಲ. ಆದ್ರೆ ನೀನ್ ನನ್ನ ತಮ್ಮನ ಹತ್ರ ಏನಾದ್ರೂ ಮುಖ ಸಿಂಟ್ರಿಸಿದ್ರೆ ಸೀದಾ ಟಿಕೆಟು ನಿನ್ ತವ್ರ ಮನೆಗೆ. ಈ ರೇವತಿ ನಗ್ನಗ್ತಾನೆ ಬರೆ ಹಾಕ್ಬಿಟ್ಟು ಹೋದ್ರು. ಗೌರಿ, ಅಕ್ಕ, ನಮ್ಮಿಬ್ರಿಗೂ ಒಂದು ಚಾಲೆಂಜ್ ಇದೆ. ಏನ್ ಹೇಳು? ನಿನಗೆ ಅಜಯ್ ಭಾವ ಅವ್ರ ಅಕ್ಕನ್ ನಿಭಾಯಿಸೋದು, ನನಗೆ ಅಭಯ್ ಅವ್ರ ಅಕ್ಕನ್ ನಿಭಾಯಿಸೋದು. ಇಬ್ರು ನಂಬರ್ 1 ಘಟಾನುಘಟಿಗಳು. ಗಂಗೆ ಅವ್ರು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಕಾರಣ ಅವರು ಅವ್ರ ತಮ್ಮನ ಮೇಲೆ ಇಟ್ಟಿರೋ ಅಪಾರವಾದ ಪ್ರೀತಿಯಿಂದ.